ಸರ್ ಕೆಳಗಡೆ ಫೋನು ಸರ್ ಕಾಣಿಸ್ತಾ ಇಲ್ಲ ಸರ್ ಕ್ಲಾಪ್ಸ್ ಮಾಡಿ. ಹೇಗಿದೆ ಟೈಟ್ಲು ಸ್ವಲ್ಪ ಕ್ಯಾಪ್ಚರ್ ಮಾಡಿ. ನಿಮ್ಮನ್ನೇ ನಂಬ್ಕೊಂಡಿದೀವಿ. ಚೆನ್ನಾಗಿ ಪ್ರಮೋಷನ್ ಮಾಡ್ಬೇಕು ಎಲ್ರು. ಮಾಡ್ತೀರಾ ತಾನೆ? ಜೋರಾದ ಚಪ್ಪಾಳೆ. ದಿನನಿತ್ಯ ಒತ್ತಡದ ಜೀವನದಲ್ಲಿ 24x7 ನಾವು ಏನು ಬದುಕ್ತಾ ಇದ್ದೀವಿ ಅಂತ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಹಾಸ್ಯ ಕಾರ್ಯಕ್ರಮಗಳು ಇವತ್ತು ಟಿವಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಮಹಾ ಈ ಒಂದು ಯೂಟ್ಯೂಬ್ನ ಕಿಲಾಡಿಗಳ ತಂಡದ ಎಲ್ಲ ಕಲಾವಿದರೇ, ಮಾಧ್ಯಮದ ಸ್ನೇಹಿತರೆ ಮತ್ತು ಶ್ರೀಕಾಂತ್ ಅವರೇ, ನರಸಿಂಹಮೂರ್ತಿರವರೇ ಮತ್ತು ನಮ್ಮ ರಾಘವೇಂದ್ರ ಭಟ್ರವರೇ ಮತ್ತು ಮಿಂಚು ಅವರೇ ಮತ್ತು ದಿಲೀಪ್ ರವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ನನಗೆ ಇವರು ಇನ್ವಿಟೇಷನ್ ಕೊಡ್ಲಿಕ್ಕೆ ಮಿಂಚು ಮತ್ತು ಅವರ ತಂಡದವರು ಬಂದಿದ್ರು. ಇದು ಯಾವ ಟಿವಿಯಲ್ಲಿ ಪ್ರಸಾರ ಆಗುತ್ತೆ ಅಂತ ಕೇಳಿದೆ ನಾನು. ಸರ್, ಇದು ಟಿವಿಯಲ್ಲಿ ಬರೋದಿಲ್ಲ, ಇದು ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದೀವಿ, ಯೂಟ್ಯೂಬ್ ಅಲ್ಲಿ ರಿಯಾಲಿಟಿ ಶೋ ತರನೇ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಯೂಟ್ಯೂಬ್ ಅಲ್ಲಿ ರಿಯಾಲಿಟಿ ಶೋನಾ ಅಂತೇಳಿ ನನಗೆ ಆಶ್ಚರ್ಯನೂ ಆಯಿತು. ಅವರ ಒಂದು ಸಾಹಸ ಏನಿದೆ, ಪ್ರಥಮ ಬಾರಿಗೆ ಯೂಟ್ಯೂಬ್ ಅಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಿಮ್ಮ ಧೈರ್ಯಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಪ್ರೆಸಿಡೆಂಟ್ ಆಗಿ ಹಾಗೂ ಒಂದು ಟೆಲಿಕಾಂ ಜನಸೇವಾ ಚಾರಿಟಬಲ್ ಟ್ರಸ್ಟ್ನ ಪ್ರೆಸಿಡೆಂಟು ಕೂಡ, ಜೊತೆಗೆ ಒಬ್ಬ ಸಿನಿಮಾ ಪ್ರೊಡ್ಯೂಸರು, ಆ್ಯಕ್ಟರು, ಕಥೆಗಾರ. ಮೊನ್ನೆ ಎಲ್ಲ ಮಾಧ್ಯಮದವರೆಲ್ಲ ಬಂದಿದ್ದಾರೆ. ನಾನು ಏನೋ ಒಂದು ಸಾಯಿ ಪ್ರಕಾಶ್ ಹಾಕ್ಕೊಂಡು ನಿರ್ದೇಶನದಲ್ಲಿ ಒಂದು ಕಾಮನ್ ಮ್ಯಾನ್ ಅನ್ನೋದು ಚಿತ್ರನ ನಿರ್ಮಾಣ ಮಾಡಿದ್ದೀನಿ. ಇವತ್ತು ಈ ವೇದಿಕೆಯಲ್ಲಿರುತ್ತ ಗಣ್ಯರಿಗೆ ನನ್ನ ನಮಸ್ಕಾರನ ಹೇಳ್ತಾ, ನನಗೆ ಇವರು ಮಿಂಚೂರು ಮತ್ತು ನಮ್ಮ ಗೌರಿಯವರು ನಮ್ಮ ಆಫೀಸ್ಗೆ ಬಂದರು. ಅವ್ರನ್ನ ಕರ್ಕೊಂಡು, ಸರ್ ಈ ಥರ ಏನೋ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ, ನೀವು ಎಲ್ಲರಿಗೂ ಸ್ಪಾನ್ಸರ್ ಮಾಡ್ತೀರಾ, ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು. ನಾನು ಸರಿ, ಏನೋ ಎಲ್ಲರೂ ಬೆಳೀತಾ ಇದ್ದಾರೆ, ಸಾಧ್ಯವಾದಷ್ಟು ಮಟ್ಟಿಗೆ
ಎಲ್ಲ ಇವನ್ ಎಲ್ಲ ಚಾನೆಲ್ಗಳಿಗೂ ಸುಮಾರು ಚಾನೆಲ್ಗಳಿಗೂ ಅಂತಂದ್ರೆ ನಾಳೆ ಮಹಾನ್ ಆಗ್ತಾರೆ ಅಂತ ಅರ್ಥ. ನಿನ್ನೆಯ ಕಿಲಾಡಿಗಳು ಇವತ್ತಿನ ಮಹಾನ್ ವ್ಯಕ್ತಿಗಳು, ಇವತ್ತಿನ ಕಿಲಾಡಿಗಳು ನಾಳೆ ಮಹಾನ್ ವ್ಯಕ್ತಿಗಳು. ಇದು ಎಲ್ಲ ಕ್ಷೇತ್ರಕ್ಕೂ ಅನ್ವಯಿಸುತ್ತಿದ್ದು. ಸೊ ಟೈಟಲ್ ನಲ್ಲೇ ಒಂದು ಸಟಲ್ ಆಗಿ ಏನೋ ಒಂದು ಮೆಸೇಜ್ ಹೇಳ್ತಾ ಇದ್ದಾರೆ ಅಂತ ಅನಿಸ್ತು ನನಗೆ. ವೆರಿ ನೈಸ್. ಫಸ್ಟ್ ಆಫ್ ಆಲ್ ನಿಮ್ಮ ಟೈಟಲ್ ಚೂಸ್ ಮಾಡ್ಕೊಂಡಿರೋದಕ್ಕೆ. ಸೊ ಮಿಂಚು, ಮಹೇಶ್ ಮತ್ತು ಪ್ರವೀಣ್ ತಂಡದವ್ರಿಗೆಲ್ರಿಗೂ ಸಹ ನಗಸೋ ಕಲೆ ತುಂಬಾ ಚೆನ್ನಾಗಿ ಸಿದ್ಧಿಸಿದೆ. ಅವರ ಹಲವಾರು ಸ್ಕಿಟ್ಸ್ನೆಲ್ಲ ನಾನು ನೋಡಿದ್ದೀನಿ ನಾನು. ಸೊ ಇಟ್ಸ್ ನಾಟ್ ಎನ್ ಈಸಿ ಜಾಬ್ ನಗಸೋದು ಅನ್ನುವಂಥದ್ದು. ಅಂದ್ರೆ 9 ರಸಗಳಲ್ಲಿ ಹಾಸ್ಯ ರಸವೇ ತುಂಬಾ ಕಷ್ಟಕರವಾಗಿರುವಂಥದ್ದು ಅಂತ ಎಲ್ಲರೂ ಹೇಳ್ತಾರೆ. ಹಾಸ್ಯ ರಸವನ್ನು ಯಾರು ಸಿದ್ಧಿ ಮಾಡ್ಕೊಂಡಿದ್ದಾರೋ ಉಳಿದ 8 ರಸಗಳನ್ನು ತುಂಬಾ ಸಲೀಸಾಗಿ ಲೀಲಾಜಾಲವಾಗಿ ಪ್ರದರ್ಶಿಸ್ತಾರೆ ಅಂತ ಹೇಳ್ತಾರೆ. ಸೊ ಹಾಸ್ಯ ರಸ ಗೊತ್ತಿರೋರಿಗೆ, ಆ ಟೈಮಿಂಗ್ ಗೊತ್ತಿರುವಂಥವ್ರಿಗೆ ನಾವೇನು ಬೇರೆ ಹೇಳಬೇಕಾಗಿಲ್ಲ, ಬೇರೆ ರಸಗಳೆಲ್ಲ ಹೇಗೆ ಅವರು ಪ್ರದರ್ಶನ ಮಾಡ್ತಾರೆ ಅನ್ನೋಂಥದ್ದು. ಇವತ್ತು ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಾರೆ ಮಿಂಚು ಮತ್ತು ತಂಡದವರು. ಒಳ್ಳೆ ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ತಾವು ಬೆಳೆದಿದ್ದು ಮಾತ್ರ ಅಲ್ಲದೆ ಬೇರೆಯವ್ರನ್ನ ಬೆಳೆಸೋದಕ್ಕೆ ಇವತ್ತು ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ತುಂಬಾ ಅಭಿನಂದನೀಯವಾಗಿರುವಂತಹ ಒಂದು ವಿಚಾರ ಇದು. ಯಾಕಂದ್ರೆ ಇಂಡಸ್ಟ್ರಿನಲ್ಲಿ ಒಂದು ಈ ರಿಸ್ಕ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಬ್ಬ ಪ್ರೊಡ್ಯೂಸರ್ ಆಗಬೇಕು ಅಥವಾ ಇನ್ನೊಬ್ಬರಿಗೆ ವೇದಿಕೆ ಕಲ್ಪಿಸಬೇಕು, ಹಣ ಹೊಡಬೇಕು, ಬಂಡವಾಳ ಹಾಕಬೇಕು ಅಂದ್ರೆ ತುಂಬಾ ರಿಸ್ಕ್ ಇದೆ ಇವತ್ತಿನ ದಿವಸ. ಅದೊಂದು ಸಿನಿಮಾ ಆಗಲಿ, ಸೀರಿಯಲ್ ಆಗಲಿ, ವೆಬ್ ಸೀರೀಸ್ ಆಗಲಿ, ವಾಟ್ ಎವರ್ ಏನೇ. ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ, ಇಲ್ಲಿ ಮುಂದೆ ಮಾಧ್ಯಮದಲ್ಲಿ ಕೂತಿದ್ದಾರೆ ಅವ್ರಿಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನ್ರಿ ಎಲ್ಲ ಬೆಂಕಿಯಿಂದ ಬಿಡಿದ್ರಲ್ರಿ ಎಲ್ಲಿ ಮಹಾನ್ ಕಿಲಾಡಿಗಳು. ಸೂಪರ್ 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 ಸೂಪರ್. ನನಗೆ ನಿಮ್ಮೇನು ಹೆಚ್ಚು ನನಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಅದೃಷ್ಟ ಅವಸರ ಬರ್ಬೇಕು, ಡಬಲ್ ಧಮಕ ನನಗೆ ಅದೃಷ್ಟ ಬಂದು ಇವಾಗ. ಯಾಕೆಂದ್ರೆ ನಾನು ಬಂದಿದ್ದು ಹಿಂದೆ ಪ್ರೆಸ್ ಮೀಟಿಗೆ ಬಂದಿದ್ದೆ. ಒಂದು ಉತ್ತರ ಅಂತ ಇನ್ನೊಂದು ಅಭ್ಯಂಜನ ಅಂತ 2 ಪ್ರೆಸ್ ಮೀಟಿಗೆ ಬಂದಿದ್ದೆ ಇದೇ ಇದರಲ್ಲಿ ವೇದಿಕೆಯಲ್ಲಿ. ಹೋಗ್ತಿರ್ಬೇಕಾದ್ರೆ ನಮ್ಮ ಸ್ನೇಹಿತರಾದ ದಿಲೀಪ್ ಅವ್ರು ಅವ್ರು ತುಂಬ 30 ವರ್ಷದ ಪರಿಚಯ. ಸ್ಕೈಲ್ ದಿಲೀಪ್ ಅವರು ನಮ್ಗೆ 30 ವರ್ಷದ ಪರಿಚಯ. ಬನ್ನಿ ಒಳ್ಳೇದಾಯ್ತು ಅಂತ ನಾನು ಕರ್ಕೊಂಡ್ಬಂದ್ರು. ನನಗೆ ಇಲ್ಲಿ ನೋಡಿ ಖುಷಿ ಆಗೋಯ್ತು. ಯಾಕಂದ್ರೆ ನಾನು ಒಬ್ಬ ನಿರ್ದೇಶಕನಾಗಿ 32 ಸಿನಿಮಾ ಮಾಡಿದ್ದೀನಿ ನಾನು. ಇದೊಂದು ಸಾಕಷ್ಟು ಕೆಲವು ಸ್ಟೂಡೆಂಟ್ಸು ಇದ್ದಾರೆ ಇಲ್ಲಿ, ಕೆಲವು ಸ್ಟೂಡೆಂಟ್ಸು ಇದ್ದಾರೆ ಇಲ್ಲಿ. ನಾನು ಅವಾಗ ನಾನು ಹುಡುಕ್ತಾ ಇದ್ದೆ ಹೊಸ ಕಲಾವಿದರು ಬೇಕು 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 ಅಂತ. ಇವತ್ತು ನೋಡಿದ್ರೆ ಏನ್ರಿ ಜನ ಇವತ್ತು ಇರೋ. ನನಗೆ ಖುಷಿ ಆಗೋಯ್ತು ಇವತ್ತು. ನನಗೆಲ್ಲ ಸಿಕ್ಕೋಬಿಟ್ರಿ ನೀವು. ನನಗೆ ತುಂಬ ಖುಷಿ ಆಯಿತು. ನನ್ನ ಈ ನೆಕ್ಸ್ಟ್ 15ನೇ ತಾರೀಕು ಹೊಸ ಸಿನಿಮಾ ಓಪನ್ ಮಾಡ್ತಾ ಇದ್ದೀನಿ, ಶುರು ಮಾಡ್ತಾ ಇದ್ದೀನಿ. ಖಂಡಿತ ನಮ್ಮ ಸ್ಕೈಲೈನ್ ದಿಲೀಪ್ ಅವ್ರಿಗೆ ಹೇಳ್ಬಿಟ್ಟು ಎಲ್ರಿಗೂ ಅವಕಾಶ ಸಿಗುತ್ತೆ ಅನ್ನೋದು. ಖಂಡಿತ ಎಲ್ಲರಿಗೂ ಅವಕಾಶ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬೊಬ್ಬರು ಒಂದು ಬೆಂಕಿ ಕಿಡಿಗಿದ್ದಾಗೆ ಏನು ಸ್ಪಾರ್ಕ್ನೆಸ್ ನಿಮ್ಗೆ ಏನು ಒಳ್ಳೆ ಈಕೆ ಭಿಕ್ಷೆಕಾರ ಮಾಡಿದ್ರಲ್ಲ ಯಾರು ಅವರು ಎಲ್ಲ ತುಂಬ ಖುಷಿ ಆಯ್ತು ನನಗೆ. ಪ್ರತಿಯೊಬ್ಬರಲ್ಲೂ ಮಿಂಚೋರಂತೂ ಮಿಂಚುನೇ ಬಿಡಿ ನೀವು, ಅದು ಮಿಂಚುನೇ. ಆಕಾಶ ಮಿಂಚ ಗೊತ್ತಲ್ಲ ಆ ಥರ ಇವರು ತುಂಬ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶ್ರೀರೇಖಾ ಭಾರ್ಗವ್ ಅಂತ, ವೇದಿಕ್ ಅಸ್ಟ್ರಾಲಜರ್, ಸೈಕೋ ಸ್ಪಿರಿಚುವಲ್ ಹಿಪ್ನೋಥೆರಪಿಸ್ಟು, ಹಾಗೆ ತಂತ್ರ ಸಾಧಕ. ದಿಲೀಪ್ ಸರ್ ಚಾನಲ್ ಜೊತೆಗೆ ಬಹಳ ಒಂದು ನಂಟಿದೆ. ಇದು ನೋಡಿದಾಗ ಅವರ ಫೋನ್ ಸ್ಟೇಟಸ್ ಅಲ್ಲಿ ಒಂದು ವೈಬ್ರೇಷನ್ ಅಂತೀವಿ, ಏನಿದು ಅಂತ. ಇವಾಗ ಬಹಳ ಅವ್ರದ್ದು ನ್ಯೂಸ್ ಮೀಡಿಯಾದ ಇರುತ್ತೆ. ಇದು ನೋಡಿದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಡೆಫಿನೆಟ್ಲಿ ಫೀಲ್ ಆಯಿತು. ನಾನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ. ಇವತ್ತು ಬೆಳಗ್ಗೆ ಒಂದು ಇನ್ವಿಟೇಷನ್ ನನಗೆ ದಿಲೀಪ್ ಸರ್ ಇಂದ ಬಂದಾಗ ಬಹಳ ಖುಷಿ ಅನಿಸ್ತು, ಇಲ್ಲೆಲ್ಲ ಬಂದು ನೋಡ್ಬೇಕಾದ್ರೆ ಅಂತ. ಅಂಡ್ ಏನ್ ಟ್ರೈಲರ್ ನೋಡಿದಾಗ, ಟೀಮ್ ಅಂತ ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದು ಝೀಲ್ ಅನ್ನೋದು ಕಾಣಿಸುತ್ತೆ. ನಾನು ಸುಳ್ಳು ಹೇಳ್ತಾ ಇಲ್ಲ. ಖಂಡಿತ ಇವರು ಇದೇ ಹಾರ್ಮೋನಿಯಲ್ಲಿ ಎಲ್ಲರೂ ಟೀಮ್ ವರ್ಕ್ ಮಾಡಿದ್ರೆ ಇವ್ರನ್ನ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಬೋದು ಮುಂದಿನ ದಿನಗಳಲ್ಲಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಹಾಗೆ ಸರ್ವಣ ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ನರಸಿಂಹಮೂರ್ತಿ ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಥ ಕಲಾವಿದರು ಬರಬೇಕು. ಇಲ್ಲಿ ಬರೀ ಹಾಸ್ಯ ಅಂತ ಕಾಣಿಸ್ಲಿಲ್ಲ, ನವರಸಗಳು ಏನಿದೆ. ಯಾಕಂದ್ರೆ ಒಂದು ಎಮೋಷನ್ಸ್ ಎಲ್ಲ ಪ್ಯಾಟ್ರನ್ ಚೆಕ್ ಮಾಡೋ ಎಲ್ಲ ಪ್ಯಾಟ್ರನ್ಸು ಅವರು ಒಂದೊಂದು ರೋಲ್ ನಾನು ನೋಡ್ಕೊಂಡ್ ಬಂದೆ. ಬಹಳ ಖುಷಿ ಇದೆ. ಒಳ್ಳೇದಾಗ್ಲಿ, ಶಿವಶಕ್ತಿ ಒಳ್ಳೇದ್ ಮಾಡಿ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಎಲ್ಲರೂ ಬಂದಿರೋದಕ್ಕೆ. ಅಂಡ್ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಇದು ಮಹಾನ್ ಕಿಲಾಡಿ ಅನ್ನೋದು ಯಾಕೆ ಇದು ಒಂದು ನಮ್ಮ ತಲೆಗೆ ಬಂತು ಅಂತ ಅಂದ್ರೆ, ಸ್ಟಾರ್ಟಿಂಗ್ ಒಂದು ಯೂಟ್ಯೂಬ್ ಚಾನೆಲ್ ಅಂತ ನಮ್ಮ ಪುಟ್ಟರಾಜ್ ಅವ್ರು ಇಲ್ಲೇ ಕೂತಿದ್ದಾರೆ, ಅವರೇ ಅವ್ರ ಕೈಯಾರ ಓಪನ್ ಮಾಡ್ಕೊಟ್ಟಿರೋ ಚಾನೆಲ್ ಅದು. ಸೊ ಏನಾದ್ರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾನೆ ಇದ್ರು. ಆಮೇಲೆ ನನ್ಗೇನೋ ಒಂದು ಥಾಟ್ ಬಂತು. ಆಮೇಲೆ ಪ್ರವೀಣ ಹತ್ರ ಹೇಳ್ದೆ, ಏನಾದ್ರು ಒಂದು ಹೊಸದಾಗಿ ಮಾಡ್ಬೇಕು ಪ್ರವೀಣ, ಏಕೆಂದ್ರೆ ಒಂದಷ್ಟು ವಿಷಯಗಳಿಂದ ನನ್ಗೊಂದಷ್ಟು ಅವಕಾಶಗಳು ಇಲ್ಲದೆ ಇರೋದ್ರಿಂದ ನನ್ನ ಅವಕಾಶಗಳನ್ನ ನಾನು ಹುಟ್ಟಿಸ್ಕೋಬೇಕು. ನನ್ನ ಅವಕಾಶಗಳನ್ನ ನಾನು ಮತ್ತೆ ನಾನು ಏನ್ ಕಲ್ತಿದ್ದೀನಿ
ಅದನ್ನ ಒಂದಷ್ಟು ಜನಕ್ಕೆ ಒಂದಷ್ಟು ಹೇಳ್ಕೊಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಆ ನಿಟ್ಟಿನಲ್ಲಿ ಪ್ರವೀಣನ ಹತ್ರ ಹೇಳ್ಕೊಂಡಾಗ ಅಪ್ಪಿ ಮಾಡೋಣ, ನಾನು ನಿನ್ನ ಅಣ್ಣನಾಗಿ ಕೊನೆಯವರೆಗೂ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳ್ದ ಪ್ರವೀಣ. ಸೊ ಬಟ್ ಅವ್ನು ಇವತ್ತು ಸಿನಿಮಾ ಇರೋದ್ರಿಂದ ಅವ್ನು ಬರೋಕ್ಕಾಗಿಲ್ಲ ಕಾರ್ಯಕ್ರಮಕ್ಕೆ. ಅವನಿಗೆ ಫಸ್ಟ್ದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅದಾದ್ಮೇಲೆ ನಾವು ಮಹೇಶ್ ಅವ್ರ ಹತ್ರ ಹೋಗ್ತೀವಿ, ಇನ್ನೊಬ್ರು ಬೇಕು, ನಾವು ಸೀನಿಯರ್ಸ್ ಆಗಿ ಕೂರೋಣ ಅಂತ ಹೇಳಿ ನಾವು ಮಹೇಶ್ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ತೀವಿ. ಸೊ ಮಹೇಶ್ ಅವರು ಒಂದೇ ಮಾತಿಗೆ ಓಕೆ ನಾನು ಸಪೋರ್ಟಿವ್ ಆಗಿ ಬರ್ತೀನಿ ಅಂತ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ರು. ಅದಾದ್ಮೇಲೆ ನಮ್ಮ ಕಿರಣ್ ಅಬ್ವಿಯಸ್ಲಿ ಹೇಳ್ಬೇಕು, ಡೇ ಒನ್ ನಾನು ಎಷ್ಟು ಏನು ಅಂತ ಅಂದ್ಬಿಟ್ಟು ಅದು ಅನೌನ್ಸ್ಮೆಂಟ್ ಮಾಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ. ಅದು ಇನ್ನೊಂದು ನೆಕ್ಸ್ಟ್ ಪ್ರೆಸ್ ಮೀಟ್ ಕೂಡ ಮಾಡ್ತೀವಿ, ಅವತ್ತು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ. ಯಾಕಂದ್ರೆ ಸ್ಪಾನ್ಸರ್ಸ್ ಕೂಡ ಎಲ್ಲ ಮಾಡ್ತಾ ಇದೀವಿ. ಅದು ಅನೌನ್ಸ್ಮೆಂಟ್ ಹೇಗೆ ಏನು ಅಂತ ನೆಕ್ಸ್ಟ್ ಪ್ರೆಸ್ ಮೀಟ್ ಅನೌನ್ಸ್ ಮಾಡ್ತೀವಿ. ಮ್ಯಾಮ್ ಟೈಟಲ್ ಸಾಂಗ್ಸ್ ಚೆನ್ನಾಗಿತ್ತು, ಸೊ ಬರ್ದವ್ರು ಯಾರು ಅಂತ? ಸರ್ ಸಾಗರ್ ಅಂತ, ಸೊ ಸಿಟಿ ಸಾಗರ್ ಅಂತ ಅವರೇ ಲಿರಿಕ್ಸ್ ಮಾಡಿ ಮ್ಯೂಸಿಕ್ ಮಾಡಿದ್ರು. ಮುಂಚೆವರು ನಿಮಗೆ ಗೊತ್ತಿರಬೇಕು, ಈ ನಾಟಕ ಮಾಡುವಾಗ ಒಂದಿಷ್ಟು ಸಾಂಗ್ಗಳು ಬಳಸಿದ್ರಲ್ಲ, ಅದು ಯೂಟ್ಯೂಬಲ್ಲಿ ಎಫೆಕ್ಟ್ ಆಗುತ್ತೆ ನೆಕ್ಸ್ಟ್ ಡೇ, ಅಂದ್ರೆ ಕಾಪಿರೈಟ್ ಬರೋದು ಅದೆಲ್ಲ, ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ಹೇಗೆ? ರೆಡಿ ಆಗಿದ್ದೀವಿ ಸರ್, ಈಗ ಜಸ್ಟ್ ಪ್ರೋಮೋಗೆ ಅಂತ ಮಾಡಿದ್ದೀವಿ, ಖಂಡಿತವಾಗ್ಲೂ ರೆಡಿ ಆಗಿದ್ದೀವಿ ಅದಕ್ಕೂ ಕೂಡ. ಈಗ ನೆಕ್ಸ್ಟ್ ಮಹೇಶ್ ಸರ್. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಮತ್ತು ವೇದಿಕೆ ಮುಂದೆ ಇರೋ ಎಲ್ಲ ಮಾಧ್ಯಮದಕ್ಕೆ ನಮಸ್ಕಾರ. ಇದು ಮಹಾನ್ ಕಿಲಾಡಿ ಅಂತ ನಮ್ಮ ಮಿಂಚು ಅವರು ನಮ್ಮ ಮಗ್ಗಿ ಪುಸ್ತಕ ಸಿನಿಮಾ ಟೈಮಿಂದ ಪರಿಚಯ ಇದ್ರು. ಒಂದ್ಸಲಿ ಫೋನ್ ಮಾಡಿ ಮಹೇಶ್ ಸರ್ ಒಂದ್ಸಲಿ ನಾವು ಮಾತಾಡಬೇಕು ಸಿನಿಮಾ ಒಂದು ಪ್ರಾಜೆಕ್ಟ್ ಬಗ್ಗೆ ಅಂದಾಗ ಮಿಂಚು ಅವರು ಸರ್ ಈ ಥರ ನಾವು ಮಹಾನ್ ಕಿಲಾಡಿ ಅಂತ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೀವಿ, ನಿಮ್ಗೆ ಸಪೋರ್ಟ್ ಬೇಕು ಅಂದರು. ಮಿಂಚೂರು ಓಕೆ ಕ್ಯಾರಿ ಅನ್ನೋದು ಒಂದು 2 ಎಪಿಸೋಡು ಶೂಟ್ ಆಗಿದೆ, ಆ ಸಾಂಗು ಶೂಟ್ ಮಾಡ್ದು. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ತಂಡದ ಮೇಲೆ. 22 ಕಂಟೆಸ್ಟೆಂಟು ಚೆನ್ನಾಗಿ ಮಾಡ್ತಾರೆ, ಒಬ್ರಿಗಿನ ಒಬ್ಬರು ಚೆನ್ನಾಗಿ ಮಾಡ್ತಾರೆ. ಅದ್ರಲ್ಲಿ ನಮ್ಮಲ್ಲಿ ಮಧು ಅಂತ ಒಬ್ಬ ಇದ್ದಾನೆ, ಅವನು ಅದ್ಭುತವಾಗಿ ಮಾಡ್ತಾನೆ, ಜಾಸ್ತಿ ರಸಿಕತೆ ಜಾಸ್ತಿ ಅವನಿಗೆ. ಎಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಚಿದು ಸರ್, ನೀವೊಂದೆರಡು ಮಾತಾಡಬೇಕು. ವೇದಿಕೆ ಮೇಲೆ ಇರುವಂತಹ ಗುರು ಹಿರಿಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ಶಿರಷ್ಟಾಂಗ ನಮಸ್ಕಾರಗಳು. ನಾನು ಮೂಲತಃ ರಂಗಭೂಮಿ ಕಲಾವಿದ, ನೀನಾಸಮ್ಮು, ಮೈಸೂರು ರಂಗಾಯಣ, ಆಮೇಲೆ ಸ್ಕೂಲು ಕಾಲೇಜುಗಳೆಲ್ಲ ಮುಂಚೆ ನಾನು ನಿರ್ದೇಶನ ಮಾಡ್ತಾ ಇದ್ದೆ. ನಂತರ ಕಾಮಿಡಿ ಕಿಲಾಡಿಗಳು ಮಾಡಿದೆ. ಈಗ ಮಹಾನ್ ಕಿಲಾಡಿಯಲ್ಲಿ ಮೆಂಟರ್ ಆಗಿ ನೀನು ಬರಬೇಕು ಅಂತ ಮಿಂಚು ಅವರು ನನಗೆ ಹೇಳಿದಾಗ ಆ ಒಂದು ದೊಡ್ಡ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ. ಸೊ ಹಂಗಾಗಿ ನನಗೆ ಖುಷಿಗಿಂತ ಟೆನ್ಷನ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ 22 ಜನ ಕಂಟೆಸ್ಟೆಂಟ್ ಏನಿದ್ದಾರೆ ಅವರು ನುರಿತ ಕಲಾವಿದರಲ್ಲ, ಹೊಸದಾಗಿ ಈಗ ತಾನೇ ಬಂದಿದ್ದಾರೆ. ಸೊ ಅವರಿಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ಡೈಲಾಗ್ ಹೇಳೋದಾಗಿರ್ಬೋದು, ಪ್ರತಿ ಒಂದನ್ನು ಈ ಒಂದು 2-3 ತಿಂಗಳಲ್ಲಿ ಅವರಿಗೆ ಶನಿವಾರ ಭಾನುವಾರ 2 ದಿನ, ಯಾಕಂದ್ರೆ ಅವರು ಸ್ಕೂಲು ಕಾಲೇಜ್ಗೆ ಹೋಗ್ತಿರ್ತಾರೆ, ಸ್ಕೂಲ್ ಇಲ್ಲ ಕಾಲೇಜ್ಗೆ ಹೋಗ್ತಾರೆ, ಆಮೇಲೆ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ಅವರು ಸಿಗೋದು ವಾರದಲ್ಲಿ 2 ದಿನ. ಸೊ ಆ 2 ದಿನದಲ್ಲಿ ನಾವು ನಮಗೆ ಎಷ್ಟು ಗೊತ್ತೋ, ನಾನು ಎಷ್ಟು ಕಲ್ತಿದ್ದೀನೋ ಅದೆಲ್ಲದನ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅವರು ಮುಂದೆ ಒಂದು ಸೀರಿಯಲ್ ಆಗಿರ್ಬೋದು, ಸಿನಿಮಾದಲ್ಲಿ ಆಗಿರ್ಬೋದು, ನಮ್ಮ ಒಂದು ಈ ಕಂಟೆಸ್ಟೆಂಟ್ಗಳು ಬರಬೇಕು ಕನ್ನಡ ಇಂಡಸ್ಟ್ರಿಗೆ, ಅವರು ಮಿಂಚಬೇಕು ಅಂತ ನನ್ನ ಆಸೆ. ಸೊ ಹಾಗಾಗಿ ಮಾಧ್ಯಮ ಮಿತ್ರರು ಸರ್, ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮಿಂದಲೇ ನೀವು ನಮ್ಮನ್ನ ಎಷ್ಟು ನೀವು ತೋರಿಸ್ತಿರೋ, ಎಷ್ಟು ನಮಗೆ ಸಪೋರ್ಟ್ ಮಾಡ್ತಿರೋ, ನಾವು ಮತ್ತೆ ನಮ್ಮ ಹುಡುಗರು ಬೆಳೆಯೋಕ್ಕೆ ಸಾಧ್ಯ. ಖಂಡಿತ ನೀವು ಸಪೋರ್ಟ್ ಮಾಡ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಚಿದು ಸರ್. ಈಗ ಕಿರಣ್ ಸರ್ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀವಿ. ಓಂ ನಮಃ ಶಿವ. ಎಲ್ರಿಗೂ ನಮಸ್ತೆ ಸರ್, ಗೆಸ್ಟ್ ಎಲ್ಲರಿಗೂ ನಮಸ್ತೆ ಸರ್. ಡೈರೆಕ್ಟರ್ ಆಗಿ ಈ ಶೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಆ್ಯಂಡ್ ಮೀಡಿಯಾ ಪೀಪಲ್ಸ್ ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಆಶೀರ್ವಾದ ನನ್ನ ಮೇಲಿರಲಿ. ಈ ರಿಯಾಲಿಟಿ ಶೋನ ಡೈರೆಕ್ಟ್ ಮಾಡ್ತಾ ಇರೋದು ನಾನು. ಈ ಚಾನ್ಸ್ ಕೊಟ್ಟಿದಂಥ ಮಿಂಚು ಮೇಡಮ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ನಮ್ಮ ಶೋ ತುಂಬ ಚಿಕ್ಕ ಲೆವೆಲಲ್ಲಿ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ.
ಏನಂದ್ರೆ ಮೇಡಮ್ ಹೇಳಿದ ಥರ ಒಂದು ಚಿಕ್ಕದಾಗಿ ಒಂದು ಸೆಟ್ ಹಾಕಿ ಮುಗಿಸೋಣ ಅಂತ ಅಂದ್ಬಿಟ್ಟು. ಬಟ್ ಮೇಡಮ್ಗೆ ಇರೋ ಅಂತ ಒಂದು ಒಳ್ಳೆ ಮೈಂಡ್ ಸೆಟ್ಗೆ, ಒಳ್ಳೆ ಥಾಟ್ಗೆ ಆ ಚಿಕ್ಕದು ಅನ್ನೋದು ತುಂಬಾ ದೊಡ್ಡದಾಗಿ ಒಂದಾಗಿ ಪ್ಲಸ್ ಆಗಿ ಹ್ಯಾಡ್ ಆಗಿ ತುಂಬಾ ದೊಡ್ಡ ಲೆವೆಲಲ್ಲಿ ಮಾಡಬೇಕು ಅನ್ನೋದನ್ನ ಫಿಕ್ಸ್ ಮಾಡಿ, ನಮ್ಮ ಕಂಟೆಸ್ಟೆಂಟ್ಸ್ ಬಗ್ಗೆ ಅವ್ರ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡಿ ಏನಾದ್ರೂ ಪರವಾಗಿಲ್ಲ ಅಂತ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಮೇಡಮ್ ಈಗ ಒಂದು ದೊಡ್ಡ ಲೆವೆಲ್ಗೆ ತಗೊಬಂದು ನಿಲ್ಸಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂಡ್ ನಮ್ಮ ಕಂಟೆಸ್ಟೆಂಟ್ಸ್ಗಳು ಮಿನಿಮಮ್ ತುಂಬಾ ಆಡಿಷನ್ಸ್ ಮಾಡಿದ್ರಿ, 2 ಆಡಿಷನ್ಸ್ ಮಾಡಿದ್ರಿ. ಅದರಲ್ಲಿ ಸೆಲೆಕ್ಟ್ ಆಗಿ ಫಿಲ್ಟರ್ ಮಾಡಿ ಫೈನಲೈಸ್ ಆಗಿರೋಂಥ 25 ಕಂಟೆಸ್ಟೆಂಟ್ಸ್. ಆ 25 22 ಕಂಟೆಸ್ಟೆಂಟ್ಸ್ ಉಳ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಟೆಲಿಕಾಸ್ಟ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ದಯವಿಟ್ಟು ಎಲ್ಲರೂ ಮೀಡಿಯಾ ಪೀಪಲ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಆಂಕರ್ ಡಿಂಪನ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ನಮ್ಮ ಶೋನ. ದಯವಿಟ್ಟು ಅವ್ರಿಗೊಂದು ಚಪ್ಪಾಳೆ ಇರಲಿ. ಮೂರ್ತಿ ಚಿಕ್ಕದು ಆದ್ರೆ ಕೀರ್ತಿ ದೊಡ್ಡದು. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಮೆಂಟರ್ ಸರ್ ಹೇಳಿದ್ರಲ್ಲ, ಹೌದು, ಅವ್ರಿಗೆ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ ವರ್ಕ್ಗಿಂತ ಟೆನ್ಷನೇ ಜಾಸ್ತಿ ಅನ್ನೋ ತರ ಆಗ್ಬಿಟ್ಟಿದೆ. ಬಟ್ ಆ ಟೆನ್ಷನ್ ಎಲ್ಲ ಸೈಡ್ಗೆ ಇಕ್ಕಿ ವರ್ಕ್ ಅಂತ ಬಂದಾಗ ತುಂಬಾ ಸ್ಪಾಂಟೇನಿಯಸ್ ಆಗಿ ಗುರುಗಳಾಗಿ ನಮ್ಮ 22 ಕಂಟೆಸ್ಟೆಂಟ್ಸ್ಗಳನ್ನು ತುಂಬಾ ಒಳ್ಳೆ ದಾರಿಗೆ ತಗೊಂಡ್ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.